ಕಡಬ ತಾಲೂಕು ಆಲಂದ ಗ್ರಾಮದ ಕೃಷಿಕ. ನಮ್ಮದು ಸಾಧಾರಣ ಒಂದು 20 ಎಕರೆ ಜಮೀನು ಇತ್ತು. ಒಂದು 5 kg ಕಾಳುಮೆಣಸು ಆಗುವಲ್ಲಿಂದ ಶುರು ಮಾಡಿದ್ವಿ ನಾವು. ನಮ್ಮದು ಕುಮಾರಧಾರ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕ ಇರುವಂಥ ಕುಮಾರಧಾರ ನದಿ ನಮ್ಮ ಜಮೀನಿನ ಪಕ್ಕದಲ್ಲಿ ಹರಿಯುತ್ತದೆ. ನೀರಾವರಿಗೆ ಅದೇ ಹೊಳೆಯ ನೀರು ಉಪಯೋಗ ಮಾಡುವಂಥದ್ದು. ನೆರೆ ನೀರು ಬರ್ತದೆ. ಸುಮಾರು ಒಂದು 20 ವರ್ಷ ಹಿಂದೆ ಆ ಅಡಿಕೆ ತೋಟದಲ್ಲಿ ಒಂದು ಭತ್ತದ ಗದ್ದೆಗಳಾಗಿದ್ದು ನಾನು ಅಡಿಕೆ ತೋಟ ಮಾಡಿದ್ರು ದೇವರು. ಕಾಳುಮೆಣಸಿನ ಬಳ್ಳಿಗಾಲ ಆಗಾಗ ನೆಟ್ಟು ಸತ್ತು ತುಂಬ ಕೈಗೆ ಇಟ್ಕೊಂಡ್ರು. ಇಲ್ಲಿ ಒಂದೊಂದು ನೋಡ್ಕೊಂಡ ಬಳ್ಳಿಗಳಿಂದಾಗಿ ಒಂದು 5 kg ವರ್ಷದಲ್ಲಿ ಸಿಗ್ತಾ ಇತ್ತು. ಸೊ ನಮಗೆ ಕಾಳುಮೆಣಸು ಮಾಡಬೇಕು ಅಂತಿದ್ದು ಆಗಿಲ್ಲ, ಬೇರೆ ಬೇರೆ ಬರೋ ಕಾರಣದಿಂದ ಹಾಗೆ ಮಾಡ್ತಾ 2009 ಇಸ್ವಿಗೆ ನಮಗೆ ಹಿಪ್ಪಲಿ ಬ್ರೆಸಿಲಿಯನ್ ಕೊಲಾಬ್ರೇಟ್ ಹೇಳುವಂಥ ಹಿಪ್ಪಲಿ ಗಿಡಕ್ಕೆ ಹಿಪ್ಪಲಿ ಗಿಡಕ್ಕೆ ಕಾಳುಮೆಣಸಿನ ಗಿಡಗಳನ್ನು ಕಸಿ ಕಟ್ಟಿ ಅದು ನರ್ಸರಿ ಮುಖಾಂತರ ಮಾರ್ಕೆಟ್ಗೆ ಬರಲಿಕ್ಕೆ ಶುರುವಾಯಿತು, ಸಂಪರ್ಕ ಆಯಿತು. ಸೊ 2009ರಿಂದ ನಾವು ಸ್ವಲ್ಪ ಸ್ಯಾಂಪಲ್ ಆಗಿ ಒಂದು 200-300 ಬಳ್ಳಿಯನ್ನು ತಂದು ನೆಟ್ಟು ಸ್ಟಡಿ ಮಾಡಿದ್ದೇವೆ. ಒಂದು 5 ವರ್ಷಗಳ ಕಾಲ ಸ್ಟಡಿ ಮಾಡಿ ಅಲ್ಲಿ ನೆಟ್ಟು ಹೆಚ್ಚು ನೆರೆ ಬರುವಲ್ಲಿ ಕಮ್ಮಿ ನೆರೆ ಬರುವಲ್ಲಿ ಈ ರೀತಿ ನೆಟ್ಟು ಸ್ಟಡಿ ಮಾಡಿ ಅದನ್ನು 2014ನೇ ಇಸವಿಯಿಂದ ಕಮರ್ಷಿಯಲ್ ಆಗಿ ನೆಡ್ಬೋದು ಅಂತ ಹೇಳೋ ನಿರ್ಧಾರಕ್ಕೆ ಬಂದು ಮತ್ತೆ ಒಂದೊಂದೇ ಬ್ಲಾಕ್ನ ತೋಟಗಳಿಗೆ ನಿರ್ಧಾರ ಹೋಗೋದಿತ್ತು. ಅಷ್ಟು ಇಷ್ಟೊತ್ತರಲ್ಲಿ 100 ಗಿಡ ನೆಟ್ಟದ್ರಲ್ಲಿ 50-60 ಸತ್ತೋಗ್ತಿತ್ತು ಅಥವಾ ಹೆಚ್ಚಿನ ಪ್ರಮಾಣ ಸತ್ತೋಗ್ತಿತ್ತು. ಈ ನೆಡುವುದನ್ನು ನಿರಂತರವಾಗಿ ಪುನಃ ನೆಡ್ಬೋದು. ಉಳಿದ ಬಟ್ ನಮಗೆ 2009ರಲ್ಲಿ ನೆಟ್ಟ ಬಳ್ಳಿಗಳಿಂದಲೇ ಕಟಿಂಗ್ಸ್ ಅನ್ನು ತೆಗೆದು ಅದನ್ನು ಕೆಲವು ನಮ್ಮ ಪಕ್ಕದಲ್ಲಿರೋ 2 ನರ್ಸರಿಯವರಿಗೆ ಮಾತಾಡಿ ಅದೇ ಕಟಿಂಗ್ಸ್ ಅನ್ನು ಕೊಟ್ಟು ಅವರಿಗೆ ಗಿಡಗಳನ್ನು ಮಾಡಿಸಿ ಹೊರಗೆ ಗಿಡವನ್ನು ಮಾರಾಟ ಮಾಡಿದ್ರು. ಅದೇ ರೇಟ್ ನಾವು ಕೂಡ ಪರ್ಚೇಸ್ ಮಾಡಿ ತಂದು ರೇಟ್ ಅದಕ್ಕೆ ನರ್ಸರಿಯಲ್ಲೂ ನಷ್ಟವಾಗಬಾರ್ದು, ಬೇಜಾರು ಹೋಗಬಾರ್ದು. ಅದೇ ರೇಟಿಗೆ ಪರ್ಚೇಸ್ ಮಾಡಿ ತಂದು ನೆಟ್ಟು ಪುನಃ ನೆಟ್ಟು ಹೇಗೆಲ್ಲ ಉಳಿಸ್ಬೋದು ಹಾಗೆಲ್ಲ ಪ್ರಯತ್ನ ಮುಂದೆ ಮಾಡ್ತಾ ಹೋಗಿ ಉಳಿಸ್ಕೊಂಡು ಬಂದು ಮಾಡಿದ್ವಿ. ಪ್ರತಿ ವರ್ಷ ಒಂದೊಂದು ಬ್ಲಾಕ್ಗೆ ನಿರ್ಧಾರ ಹೆಚ್ಚು ಮಾಡ್ಕೊಳ್ತಾ ಹೋಗೋದು. ನೆಟ್ಟು ಬೆಳೆಸ್ಕೊಳ್ಳಿ ಭಾಳ ಕಷ್ಟ. ಅದು ನಮಗೆ ನೆರೆ ನೀರು ಬರುವ ಕಾರಣ ಹಸಿ ಬಳ್ಳಿ ಅನಿವಾರ್ಯ. ಜಾಗದಲ್ಲಿ ಅನಿವಾರ್ಯತೆ ಇಲ್ಲ. ಇಲ್ಲಿ ನೀರಿನ ಅಂಶ ಮಳೆಗಾಲದಲ್ಲಿ ಜಾಸ್ತಿ ಇರುತ್ತದೆ. ಭೂಮಿಯಿಂದ ಅಡಿಯಿಂದ ಬರ್ತದೆ ನಮ್ಮ ಪಕ್ಕದಲ್ಲಿ ನದಿ ನೀರು ವಾಟರ್ ಟೇಬಲ್ ಮೇಲೆ ಬಂದಿರ್ತದೆ, ನೀರು ಬಸಿದು ಹೋಗುವುದಿಲ್ಲ. ಅಂಥವರಿಗೆ ಕೃಷಿ ಕಾಳುಮೆಣಸಿನ ಅಗತ್ಯವೇ ಇರುವಂಥದ್ದು. ನಮ್ಮಲ್ಲಿ ಅದು ಅತ್ಯಗತ್ಯ. ಉಳಿದ ಬಳ್ಳಿಗಳು ಬದುಕುವುದಿಲ್ಲ ಅಂತೇಳಿ ನಮಗೆ ಪ್ರೂವ್ ಆಗಿದೆ. ಹಾಗೆ ಮಾಡ್ತಾ ನಾವು ಅಂದಾಜು 7,000 ಅಡಿಕೆ ಮರಕ್ಕೆ ನಾಟಿ ಮಾಡ್ತಾ ಬರ್ತೇವೆ. ಅದೇ ರೀತಿ ಕಮರ್ಷಿಯಲ್ ಮಾಡ್ತಾ ಸಾಧಾರಣವಾಗಿ 2022-2023 5 ಟನ್ನಿಗಿಂತ ಮೇಲೆ ಇಳುವರಿ ಬರಬೇಕಾಗಿದೆ. ನಮಗೆ ಕಳ್ಕೊಂಡಿದ್ದೇವೆ ಕೂಡ. 2024ರಲ್ಲಿ ತುಂಬ ನೆರೆ ನೀರು ಬಂತು. ಸಾಧಾರಣ ಒಂದು 12 ದಿನ ನಮ್ಮ ತೋಟದಲ್ಲಿ ನೆರೆ ನೀರು ನಿಂತಿತ್ತು. ಅದು ಒಂದಡಿ ನೀರು ನಿಂತರೂ ಒಂದೇ, 10 ಅಡಿ ನೀರು ನಿಂತರೂ ಪರಿಣಾಮ ಒಂದೇ ರೀತಿ. ಸೊ ಆಗ ಮೊದಲಿರೋ ಹಿಪ್ಪಲಿ ಗಿಡ ಹೆಚ್ಚಿನ ಬದುಕ್ತದೆ, ಮೇಲಿನ ಕಾಳುಮೆಣಸು ಗಿಡ ಸತ್ತೋಗ್ತದೆ. ಕಸಿ ಕಟ್ಟಿದ್ದಕ್ಕಿಂತ ಮೇಲೆ ನೀರು ಆವರಿಸ್ತದೆ, ಆಗ ಸತ್ತೋಗ್ತದೆ. ಸೊ ಇಮಿಡಿಯೇಟ್ ನೀರು ಹಿಡಿದ ಅದಕ್ಕೆ ನಾವು ಗೋಡಂಬಿ ಸ್ಪ್ರೇ ಕೊಡಬೇಕು, ಟ್ರೆಂಚಿಂಗ್ ಮಾಡಬೇಕು, ಪೂರ್ತಿ ಬಳ್ಳಿಯನ್ನು ಸ್ನಾನವೇ ಮಾಡಿಸಬೇಕು. ಉಳ್ಕೊಂಡದ್ದು ಉಳಿತದೆ. ಅದನ್ನು ಮೀರಿ ಸತ್ತೋದಕ್ಕೆ ಬದುಕಿರುವಂಥ ಕೆಪಾಸಿಟಿ ಇರುವುದಿಲ್ಲ, ರೋಗನಿರೋಧಕ ಶಕ್ತಿಯನ್ನು ಕಳ್ಕೊಂಡಿರ್ತದೆ. ಅಂಥದ್ದನ್ನು ತೆಗೆದು ಪುನಃ ನೆಡಬೇಕು. ಈ ಸೆಂಟಿಮೆಂಟ್ಸ್ ಇಟ್ಕೊಳ್ಳಿಕ್ಕೂ ಆಗುದಿಲ್ಲ. ಹೋದದ್ದು ಪುನಃ ಮಾಡಬೇಕು. ಅದೇ ನೆಡುವಂಥ ಪ್ರಕ್ರಿಯೆ ನಿರಂತರವಾಗಿರಬೇಕು. ಯಾಕಂದ್ರೆ ಹಿಪ್ಪಲಿಯಲ್ಲಿ ಫಸಲು ಕಮ್ಮಿ ಹೇಳುವಂಥದ್ದು ಹೌದು. ಯಾಕಂದ್ರೆ ಹಿಪ್ಪಲಿ ಗಿಡಕ್ಕೆ ಒಂದು ಕಾಳುಮೆಣಸನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆಸಿಕೊಳ್ಳುವಂಥ ತಾಕತ್ತು ಇರುವುದಿಲ್ಲ. ಹಿಪ್ಪಲಿ ಗಿಡ ದೇವರು ಸೃಷ್ಟಿ ಮಾಡಿದ್ದು ಎಲ್ಲೋ ಅಮೆಜಾನ್ ನದಿಯ ಕಾಡಲ್ಲಿ ಅದೇನೋ ಉದ್ದೇಶಕ್ಕೆ ಬೇರೆ ಸೃಷ್ಟಿ ಮಾಡಿದ್ದಾರೆ. ಮನುಷ್ಯ ಅದನ್ನು ಬಳಸ್ಕೊಂಡು ಕಾಳುಮೆಣಸಿನ ಕೃಷಿ ಕಟ್ಟಿ ಸ್ವಲ್ಪ ರೋಗ ನಿರೋಧಕತೆಯನ್ನು ಬಳಸ್ಕೊಂಡು ಗಿಡ ಬೆಳೆಸಬಹುದು ಹೇಳುವ ಉದ್ದೇಶಕ್ಕೆ ಮಾಡಿದ್ವಿ. ಹಿಪ್ಪಲಿ ಗಿಡಕ್ಕೆ ಕಾಳುಮೆಣಸನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆಸುವಷ್ಟು ಶಕ್ತಿ ಇರುವುದಿಲ್ಲ, ನ್ಯೂಟ್ರಿಯೆಂಟ್ಸ್ ಅಪ್ಟೇಕಿಂಗ್ ಆಗುವುದಿಲ್ಲ. ಅದಕ್ಕೆ ನಾವು ರಿವರ್ಸ್ ಎಂಜಿನಿಯರಿಂಗ್ ಮಾಡಬೇಕು. ಒಂದು ಬಳ್ಳಿ ಮರಕ್ಕೆ ಪೂರ್ತಿಯಾಗಿ ಆವರಿಸಿ ಹಬ್ಬಿ ಬೆಳೆದಿಲ್ಲ ಅಂತ ಹೇಳಿದ್ರೆ 2 ಗಿಡ ನೆಡಬೇಕು, ಅಥವಾ 4 ಮಾಡಬೇಕು, ಅಥವಾ 6 ಮಾಡಬೇಕು, ಹೆಚ್ಚು ಮಾಡಬೇಕು. ಸೊ ಪ್ರತಿ ವರ್ಷವೂ ಒಂದು ಗಿಡ ಪರ್ಚೇಸ್ ಮಾಡಲಿಕ್ಕೆ ಇನಿಷಿಯಲ್ ಸ್ಟೇಜಲ್ಲಿ 2009ರಲ್ಲಿ ಒಂದು ಕೊಟ್ಟೆ ಗಿಡಕ್ಕೆ ಒಂದು
ಪ್ಲಾಸ್ಟಿಕ್ ಬ್ಯಾಗ್ ಒಂದು ಗಿಡಕ್ಕೆ 10 ರೂಪಾಯಿಯಿಂದ 12 ರೂಪಾಯಿಯ ರೇಟ್ ಇತ್ತು. ಇವತ್ತು 45 ರೂಪಾಯಿ ಬಂದು ನಿಂತಿದೆ ನಮ್ಮ ಊರಲ್ಲಿ. ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ನಾವು ಏನು ಸೊಲ್ಯೂಷನ್ ಅಂತ ಹೇಳಿದ್ರೆ, ಕಾಳುಮೆಣಸಿನ ಕಸಿ ಗಿಡ ನೆಟ್ಟಾಗ ಪದೇ ಪದೇ ನಾವು ಅದರಲ್ಲಿ ಬರೋ ಚಿಗುರನ್ನು ತೆಗಿತಾ ಇರ್ತೇವೆ. ಕೆಳಗಡೆ ಹಿಪ್ಪಲಿಯಿಂದ ಬರೋ ಚಿಗುರು ತೆಗಿತೇವೆ. ಈ ಹಿಪ್ಪಲಿಯಲ್ಲಿ ನೆಲಕ್ಕಿಂತ ಮೇಲಿರುವ ಗಂಟುಗಳಲ್ಲಿ ಬಂದ ಚಿಗುರು ಬದಲಾಗಿ ತೆಗಿತಾ ಇದ್ದಾಗ ಮತ್ತೆ ನೆಲದ ಆಳದಿಂದ ಚಿಗುರು ಬರಲಿಕ್ಕೆ ಶುರುವಾಗ್ತದೆ. ನೆಲದ ಆಳದಿಂದ ಬಂದಂಥ ಚಿಗುರುಗಳನ್ನು ಉಳಿಸಿಕೊಂಡು ಅದಕ್ಕೆ ನಾವು ಫೀಲ್ಡ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ. ನಾವು ಹಾಗೆ ತೋಟದಲ್ಲಿ ಗ್ರಾಫ್ಟಿಂಗ್ ಮಾಡೋದು, ನಮ್ಮಲ್ಲಿ ಬೆಳೆಗಳನ್ನು ಕಂಟಿನ್ಯೂಸ್ ಗ್ರಾಫ್ಟಿಂಗ್ ಮಾಡ್ತಾರೆ. ಅದೇ ರೀತಿ ಹೆಚ್ಚಿಸ್ತಾ ಬರ್ತದೆ. ಒಂದು ಅಡಿಕೆ ಮರಕ್ಕೆ ಸಾಧಾರಣ ಮಿನಿಮಮ್ ಒಂದು 4-5 ಬೆಳೆಗಳು ಇರುವಾಗ ಮೇಂಟೈನ್ ಮಾಡಿದ್ರು. ಕೆಲವೊಂದು ಹೆಚ್ಚು ಇದೆ. ಈ 4-5 ಬೆಳೆ ಆದಾಗ ಅದು ಪೂರ್ತಿ ಅಡಿಕೆ ಮರಕ್ಕೆ ಆವರಿಸಿ ಬೆಳೆಯುವಂತಾಗಿ ಆಯ್ತು. ಅಂದ್ರೆ ಈಗ ಏನು ಟಾಪ್ ಶೂಟ್ ನೆಟ್ ಆಗಿ ಬರ್ತದೆ ಅಥವಾ ರನ್ನರ್ಸ್ ನೆಟ್ ಆಗಿ ಹೇಗೆ ಬರ್ತದೆ ಅದೇ ರೀತಿ ಬರ್ಲಿಕ್ಕೆ ಶುರುವಾಯಿತು. ಸೊ ಒಂದು ಬಡಿಯಲ್ಲಿ ಆಗದಿರೋದು 5 ಬೆಳೆಗಳು ತಗೊಳ್ಬೋದು. 20% 100% ಅಡಿಕೆ ಮರ ತಗೊಳ್ಳಿಕ್ಕೆ ಆಗ್ತದೆ. ಹಾಗೆ ಒಂದು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ ಕಾರಣ ಸ್ವಲ್ಪ ಸಕ್ಸಸ್ ರೇಟ್ ಆಯಿತು. ಇನ್ನು ಕಾಳುಮೆಣಸು ನೆಡುವವರು ಯೋಚನೆ ಮಾಡಬೇಕು, ಅವರವರ ಜಮೀನಿಗೆ ಯಾವ್ದು ಅವಶ್ಯಕತೆ ಉಂಟು ಅಂತ ತಿಳ್ಕೊಳ್ಬೇಕು. ನಾವು ಕಸಿ ನೆಟ್ಟಿದ್ದೇವೆ ಅಂತ ಹೇಳಿ ಎಲ್ಲರೂ ಕಸಿ ನೆಡಬೇಕಾಗಿಲ್ಲ. ಸುರೇಶ್ ಬಲ್ಲಾಳದವರು ಅಥವಾ ಇತರರು ಕಸಿ ನೆಡಲಿಲ್ಲ, ಕಸಿ ಅವಶ್ಯಕತೆ ಇಲ್ಲ ಅಂತ ಅರ್ಥ ಅಲ್ಲ. ಜಮೀನಿಗೆ ಯಾವ್ದು ಅಗತ್ಯ ಉಂಟು, ಆ ಜಮೀನಿನ ಗುಣ ಏನು, ದೋಷಗಳೇನು, ಇದನ್ನು ಸ್ವಲ್ಪ ಸ್ಟಡಿ ಮಾಡಬೇಕು. ಅದಕ್ಕೆ ಅನುಗುಣವಾಗಿ ನೆಟ್ಕೊಂಡ ನಾವು ಹೋದಾಗ ಒಂದು ನಿರ್ಧಾರ ಬರಲಿಕ್ಕೆ ಆಗ್ತದೆ, ಯಾವುದು ಬೇಕು ಯಾವುದು ಬೇಡ ಅಂತ. ಹಾಗಾಗಿ ಕೃಷಿ ಬಳ್ಳಿಗಳನ್ನು ನೆಟ್ಟರು ಅಥವಾ ಹೀಗೆ ಇತರೆ ಟಾಪ್ಶೂಟ್ ರನ್ನರ್ಸ್ ನೆಟ್ಟರು ಕೂಡ ಜಮೀನಿಗೆ ಬೇಕಾದಂತಹ ಸೂಕ್ತ ಬಸಿಗಾಲನೆ ಮಾಡಬೇಕು ಅತಿ ಅಗತ್ಯ. ನಾವು ಕಸಿ ನೆಟ್ಟಿದ್ದೇವೆ, ಹಿಪ್ಪಲಿ ಗಿಡ ನೆಟ್ಟಿದ್ದೇವೆ ಅಂತ ಹೇಳಿ ಬಸಿಗಾಲನೆ ಮಾಡದೇ ಇದ್ರೆ ಆ ಹಿಪ್ಪಲಿ ಗಿಡ ಬೆಳೆದು ಕೂಡ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಸಿಕ್ಕಾಪಟ್ಟೆ ಮಳೆ ಬಂದಾಗ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ನಮ್ಮಲ್ಲಿ ಸಾಧಾರಣ 150 ಇಂಚಿಗಿಂತ ಹೆಚ್ಚು ಮಳೆ ಬರ್ತದೆ. ಅಂದರೆ 4,000 ಮೀಟರ್ಗಿಂತ ಹೆಚ್ಚು ಮಳೆ ಬರ್ತದೆ. ಬಹುಶಃ ಈಗ ಅದರ ಅಂಶ ಬರ್ಬೋದಷ್ಟೇ, 50-60 ಇಂಚು ಮಳೆ ಬರ್ತದೆ ಅಂತ ಹೇಳಿ ನನ್ನ ಅಂದಾಜು. ಸೊ 2 ಇಂಚು ನಮಗೆ ಧೈರ್ಯ ಬರ್ತದೆ. ಹೀಗೆ ನಮ್ಮ ತೋಟದಲ್ಲಿ ಕಾಳುಮೆಣಸು ಚಂದವನ್ನು ಅಂತ ಹೇಳಿ ಯಾರು ನೋಡ್ಲಿಕ್ಕೆ ಬರೋದಿಲ್ಲ. ಅತ್ಯುತ್ತಮ ಬೆಳೆ ಅಂತ ಹೇಳಿ ಕನ್ಸಿಡರ್ ಆದದ್ದು ಅಲ್ಲ, ಅಥವಾ ಅತಿ ಹೆಚ್ಚು ಫಸಲು ಮಾಡಿದ್ದೇವೆ ಅಂತೂ ಅಲ್ಲ. ನೋಡ್ಲಿಕ್ಕೆ ನಮ್ಮ ತೋಟದಲ್ಲಿ ಏನಿಲ್ಲ, ಇಲ್ಲಿ ಮಾಡಬಾರದು, ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಪ್ರಯತ್ನ ಪಟ್ಟರು ಅಲ್ಲಿ ಕಾಳುಮೆಣಸು ಸಾಧ್ಯವೇ ಇಲ್ಲ ಅಂತ ಹೇಳೋ ಜಮೀನಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳಿ ಕನ್ಸಿಡರಬಲ್ ಪಾಯಿಂಟ್ ಆಗ್ತದೆ. ಅಂತ ಜಾಗದಲ್ಲಿ ನಾವು ಮಾಡಬಹುದು ಅಂತ ಹೇಳಿ ತೋರಿಸ್ಕೊಂಡು ನಾವು ಮಾಡಿದ್ದಾರೆ. ನಮಗೆ ಅನಿವಾರ್ಯತೆ, ಯಾಕಂದ್ರೆ ಅಡಿಕೆ ಒಂದನ್ನೇ ನಂಬಿಕೊಂಡಿದ್ರೆ ಆಗೋದಿಲ್ಲ. ಸೊ ಒಂದು 2 ಬೆಳೆ ಬೇಕು. ಕೋಕೋ ಮಾಡಿದೆವು, ಕೋಕೋದಲ್ಲಿ ಒಂದು 4-5 ಸಾವಿರ ಕೋಕೋ ಗಿಡ ನೆಟ್ಟು ಅದರಲ್ಲಿ ಇನ್ಕಮ್ ಆಗೋದಿಲ್ಲ ಅಂತ ಕಂಡಿತ್ತು. ಒಂದು 50-60 ರೂಪಾಯಿ ಯಾವ ಕೋಕೋ ಕ್ರಯ ಇರ್ತದೆ. ಮತ್ತೆ ಪೆರಿಷಬಲ್ ಆಗಿಲ್ಲ, ಒಯ್ದ ತಕ್ಷಣ ಮಾರಾಟ ಆಗಬೇಕು, ಅದಕ್ಕೆ ಶೆಲ್ಫ್ ಲೈಫ್ ಇಲ್ಲ. ಸೊ ಹಾಗಾಗಿ ಅದಷ್ಟು ಆಕರ್ಷಣೀಯ ಆಗಲಿಲ್ಲ. ಸೊ 2009ರಲ್ಲಿ ಕಾಳುಮೆಣಸು ಇಂಟ್ರೊಡ್ಯೂಸ್ ಆದಾಗ ಕಾಳುಮೆಣಸಿಗೆ ಅದು ಒಂದು 200-250 ರೂಪಾಯಿ ಕೆಜಿ ಇತ್ತು. ಅಂದರೆ ಕೋಕೋಗಿಂತ ಒಂದು 5 ರೇಟ್ ಜಾಸ್ತಿ ಇತ್ತು. ಸೊ ಅದು ಸ್ವಲ್ಪ ಹೋಗುವಂತೆ ಶುರು ಮಾಡಿ. ಸೊ ಕ್ರಮೇಣ ಬರ್ತಾ ಅದರಲ್ಲಿ ನಮಗೊಂದು ಕನ್ಸಿಡರಬಲ್ ಇನ್ಕಮ್ ಸಿಕ್ತು. ಸೊ ಆಗದ್ದು ಯೋಚನೆ ಮಾಡಿದ್ದೇನೆಂದರೆ ಅಡಿಕೆ ನಮಗೆ ಖರ್ಚಿಗೆ ಪೂರ್ತಿ ಖರ್ಚು ಅಡಿಕೆಯಲ್ಲಿ ನಮ್ಮ ಇಡೀ ಫಾರ್ಮ್ ಲ್ಯಾಂಡಿಗೆ ಹೋಗಬೇಕು, ನಮ್ಮ ಮನೆ ಖರ್ಚು ಇತ್ಯಾದಿ ಎಲ್ಲ ಖರ್ಚು ಹೋಗಬೇಕು. ಮತ್ತು ಮಾಡುವಂಥ ಕೃಷಿಗೆ ಇನ್ವೆಸ್ಟ್ಮೆಂಟ್ ಕೂಡ ಅಡಿಕೆಯಲ್ಲೇ. ಕಾಳುಮೆಣಸಲ್ಲಿ ಏನು ಉತ್ಪತ್ತಿ ಬರ್ತದೆ 100% ಉಳಿತಾಯಕ್ಕೆ ಹೋಗಬೇಕು, ಸೇವಿಂಗ್ಸ್ ಆಗಿ ಹೋಗಬೇಕು ಅಂತ ಹೇಳಿ. ಆಗ ಒಂದು ಅಂಶ ಕಾಳುಮೆಣಸಿನ 100% ಹೋದಾಗ ಅದರಲ್ಲಿ ಅಡಿಕೆಯಲ್ಲಿ ಇನ್ವೆಸ್ಟ್ಮೆಂಟ್ ಸೇರಿ ಹೋಗಿರ್ತದೆ. ಅದನ್ನು ಬೆಳೆಸಲಿಕ್ಕೆ ಇತ್ಯಾದಿ ಅಡಿಕೆಯಲ್ಲಿ ಖರ್ಚು ಮಾಡಿರೋ ಕಾರಣ ಈ ಉದ್ದೇಶದಲ್ಲಿ ಇವತ್ತು ಸಕ್ಸಸ್ ಆಯಿತು. ಸೊ ಕಾಳುಮೆಣಸು ನೆಟ್ಟಾಗ ಅದಕ್ಕೆ ಅಡಿಕೆಯಷ್ಟು ಈಸಿ ಟೇಕಿಂಗ್ ಅಪ್ರೋಚ್ ಆಗೋದಿಲ್ಲ, ತುಂಬ ಸೂಕ್ಷ್ಮ ಬೆಳೆ. ಸ್ವಲ್ಪ ಏರ್ಪೇರ್ ಆದರೂ ಕೂಡ ಗಿಡ ಸತ್ತು ಹೋಗ್ತದೆ. ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದು ಸಾಧ್ಯವೇ ಇಲ್ಲ. ಇವತ್ತು ಮಾಡೋ ಕೆಲಸ ಈಗಲೇ ಮಾಡಬೇಕು, ನಾಳೆ ಮಾಡೋ ಕೆಲಸ ಇವತ್ತೇ ಮಾಡಬೇಕು. ನಾಳೆ ಹೋದ್ರೆ ಅಂತ ಕೂತ್ರ ಆಗೋದಿಲ್ಲ. ಇಮಿಡಿಯೇಟ್ ನಾವು ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಸೊ ನಮ್ಮ ಹತ್ರ ಅದಕ್ಕೆ ಸರಿಯಾದಂಥ ಒಂದು ಕೆಲಸಗಾರರ ವರ್ಕ್ಫೋರ್ಸ್ ಬೇಕು, ಲೇಬರ್ ಮ್ಯಾನೇಜ್ಮೆಂಟ್ ಬೇಕು. ಜೊತೆಗೆ ಇಳುವರಿ ಕಳ್ಕೊಂಡಾಗ, ಬೆಳೆಗಳನ್ನು ಕಳ್ಕೊಂಡಾಗ ಬೇಜಾರಾಗಬಾರ್ದು, ಹಿಮ್ಮುಖ ಆಗಬಾರ್ದು, ಉತ್ಸಾಹ ಕಳ್ಕೊಳ್ಬಾರ್ದು. ಪದೇ ಮಾಡಬೇಕು. ಸೋಲು ಗೆಲುವು ಸಹಜ, ಅಂದರೆ ಒಂದು ಸೋಲನ್ನು ಫೇಸ್ ಮಾಡುವಂತ ಮಾನಸಿಕ ಸ್ಥಿತಿ ಒಳ್ಳೆಯದು. ನಾನು ಸೋಲ್ರೆ ಏನಾಗಬಹುದು ಅಂತ ಹೇಳೋದು ಕಲ್ಪನೆ ಇಟ್ಟುಕೊಂಡು ನಾವು ಶುರು ಮಾಡಿ. ಗೆದ್ದರೆ ಯಾರು ಬೇಕಾಗಿಲ್ಲ, ಆರಾಮದಲ್ಲಿ ನಾವು ಅದನ್ನು ಗೆಲುವನ್ನು ಅನುಭವಿಸಬೇಕು. ಸೋತ್ರೆ ನಮ್ಮೊಟ್ಟಿಗೆ ಯಾರು ಇರೋದಿಲ್ಲ. ಇನ್ವೆಸ್ಟ್ಮೆಂಟಿಗೂ ದುಡ್ಡು ಬೇಕು, ಜೀವನಕ್ಕೂ ದುಡ್ಡು
ದುಡ್ಡು ಬೇಕು, ಲವ್ ಬೇಕು. ಬಟ್ ಕಾನ್ಫಿಡೆನ್ಸ್ ಆಗಬೇಕು ಅಂತಾದ್ರೆ ಹಠ ಒಂದೇ ಮುಖ್ಯ. ಮಾಡಬೇಕು ಅಷ್ಟೇ ಇರಬೇಕು. ಆದ್ರೆ TMS ಬೇರೆ ಜನರು ಯಾರೋ ಕಾನ್ಫಿಡೆನ್ಸ್ ಇದಾರಂತೆ ಡಿಗ್ರಿ ಕೇಳ್ತಾರೆ. Hyundai car. ಕಾಡು ಮೆಣಸು ಮಾರಾಟ ಮಾಡೋಕೆ ಎಷ್ಟು ಸಂತೋಷ ಆಗ್ತದೋ ಕಾಡು ಮೆಣಸು ಬೆಳೆಸೋದು ಅಷ್ಟೇ ಬೇಜಾರು ಇರ್ತದೆ. ಈ ಬೇಜಾರೆಲ್ಲ ಹೋಗ್ಬೇಕಂದ್ರೆ ಸಕ್ಸಸ್ ಆಗಿ ಕಾಡು ಮೆಣಸು ಬೆಳೆಸಿ ಮಾರಾಟ ಮಾಡಿ ತಗೊಂಡ್ಬರ್ಬೇಕು. ಗೋಣಿ ತುಂಬಿಸ್ಕೊಂಡು ಗಡ್ಡೆಯಲ್ಲಿ ಹೋದಾಗ ಮಾತ್ರ ಸಂತೋಷ ಆಗುತ್ತೆ.